ಹಾಯ್, ಇದು ಬಂದು ಗುರುವಾರದ ವ್ಲಾಗು. ಜಾಸ್ತಿ ಏನು ಮಾಡಿರೋ, ಒಂದು ಸ್ವಲ್ಪ ತೊಗೊಂಡಿದ್ದೆ. ಪಾರ್ಕ್ ಹೋಗಿದ್ದೆ ಸಂಜೆ ನನ್ನ ಮಗನ ಕರ್ಕೊಂಡು. ಅವತ್ತು ಆಂಟಿ ಮನೆಗೆ ಹೋದಾಗ ಚೆನ್ನಾಗಿ ಉಯ್ಯಾಲೆಲ್ಲ ಆಡಿದ್ದ ಪಾರ್ಕಲ್ಲಿ. ಸೊ ಇವತ್ತು ಆಡ್ಸೋಣ ಅಂತ ಕರ್ಕೊಬಂದೆ. ಅವ್ರ ಅಪ್ಪ ಇರೋದಕ್ಕೂ ಏನೋ ಕೆಳಗೆ ಇಳಿಲಿಲ್ಲ ಅವನು ಆ್ಯಕ್ಚುಲಿ. ಅದು ಅಲ್ಲದೆ ಅಲ್ಲಿ ಪಕ್ಕದಲ್ಲಿ ಬಾಲೆಲ್ಲ ಆಡ್ತಾಯಿದ್ರು ದೊಡ್ಡ ದೊಡ್ಡ ಹುಡುಗರು ಕ್ರಿಕೆಟ್ನ. ಹಾಗಾಗಿ ಇನ್ನು ಬಾಲ್ ಬಿದ್ದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬೇಡ ಬಾ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೊಟ್ಟೋದ್ರು. ಹಾಗಾಗಿ ಅವ್ನಿಗೇನೂ ಆಡಿಸ್ಲಿಲ್ಲ. ಒಂದೆರಡು ಇದು ಜಾರಬಂಡೆ ಆಡಿಸ್ದೆ ಅಷ್ಟೇ. ಹಾಯ್, ಹಲೋ, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಫ್ರೈಡೇ, ನೆನ್ನೆ ವ್ಲಾಗ್ ಮಾಡಿಲ್ಲ. ಏಕೆ ಅಂದರೆ ಹಬ್ಬದ ಮಾಡಿದ್ದೆ ಮತ್ತು ಹೊಸದಡ್ಕದ ಮಾಡಿದ್ದೆ ವೀಡಿಯೋಸು. ಸೊ ಹಾಗಾಗಿ ನೆನ್ನೆ ಒಂದು ದಿವಸ ಗ್ಯಾಪ್ ತೊಗೊಂಡಿದ್ದೆ. ಇವತ್ತು ಬಂದು ಶುಕ್ರವಾರ, ಹಬ್ಬದ್ದು ಒಬ್ಬಟ್ಟಿಂದ ಊಟ ಎಲ್ಲ ಕರೆಯಾಗಿದೆ. ನಾನ್ ವೆಜ್ ಊಟ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದೀನಿ. ಸೊ ಇವತ್ತು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡೋ ಹಾಗೆ ತಿಳಿ ಸಾರು ಮಾಡಿಕೊಂಡು ಮತ್ತು ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲನೂ ಖಾಲಿ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ಸ್ಟೋವಿಂದನೂ ಎಲ್ಲ ಕ್ಲೀನ್ ಮಾಡಿ ಇವತ್ತು ಶುಕ್ರವಾರ ಪೂಜೆ ಮಾಡಬೇಕು. ಆದರೆ ವೀಳ್ಯದೆಲೆ ಎಲ್ಲ ಒಣಗೋಗ್ಬಿಟ್ಟಿದೆ, ಶೆಕೆಗೆ ತರಿಸ್ಬೇಕು. ಇಲ್ಲಿ ಚೆನ್ನಾಗಿರೋದು ಸಿಗಲ್ಲ ಆ್ಯಕ್ಚುಲಿ. ಮೇನ್ ರೋಡಲ್ಲಿ ತರಬೇಕಿತ್ತು ನೆನ್ನೆ. ಸೊ ಕೆಲಸ ಎಲ್ಲ ಇತ್ತು, ಸ್ವಲ್ಪ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋದಿತ್ತು. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ನನ್ನ ಮಗನಿಗೂ ತಲೆಗೆ ಸ್ನಾನ ಮಾಡಿಸಿ ಅವನು ಮಲ್ಕೊಂಡ. ನನ್ನ ಮಗಳು ಸ್ನಾನ ಮಾಡಿ ಅವಳು ಆಟಾಡೋದು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡಿದ್ದೆ. ಸೊ ಇವಾಗ ಬೇಳೆ ಟೊಮೊಟೊ ಬೇಯಿಸಿ ಕೂಗಿಸಿ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆ ಒಂದು ಮಾಡ್ಕೊಂಡು ವೈಟ್ ರೈಸ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ವ್ಲಾಗೇ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ 1 ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹಬ್ಬ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ಭರ್ಜರಿಯಾಗಿ ಆಚರಿಸಿದೆ. ಸಿಹಿ ಊಟನೂ ಮಾಡಿದ್ದೆ, ಖಾರದ ಅಡುಗೆನೂ ಮಾಡಿದ್ದೆ. ಎರಡನ್ನೂ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಹೊಸ ಬಟ್ಟೆ ಎಲ್ಲನೂ ಹಾಕೊಂಡು ಎಂಜಾಯ್ ಮಾಡಿ ಮುಗಿಸ್ಬಿಟ್ಟಿದ್ದೀವಿ ಈ ವರ್ಷದ ಹಬ್ಬ. ಸೊ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ. ಬನ್ನಿ ಇವಾಗ ಮಾಮೂಲಿ ರೆಗ್ಯುಲರ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ನನ್ನ ಮಗಳಿಗೆ ಎಕ್ಸಾಮು ಮುಗೀತು, ರಿಸಲ್ಟು ಮುಗೀತು. ಸೊ 4th ಇಂದ ಇವಾಗ 5th ಪ್ರಮೋಟ್ ಆಗಿದ್ದಾಳೆ. ಸೊ ಈ ವರ್ಷ 5th ಸ್ಟ್ಯಾಂಡರ್ಡ್ಗೆ ಬೋರ್ಡ್ ಎಕ್ಸಾಮ್ ಇರುತ್ತೆ ಅವಳಿಗೆ. ಅಂದರೆ ಅವಳು ಸ್ಟೇಟ್ ಓದಿಸ್ತಾ ಇರೋದು ನಾವು. ಸೆಂಟ್ರಲ್ ಸಿಲೆಬಸ್, ICSE ಸಿಲೆಬಸ್ ಅವ್ರಿಗೆಲ್ಲ ಏನಿರಲ್ಲ ಅಂದ್ಕೊಳ್ತೀನಿ. ಸ್ಟೇಟ್ ಅವ್ರಿಗೆ ಇರುತ್ತೆ ಬೋರ್ಡ್ ಎಕ್ಸಾಮು. ಸೊ ಅದಕ್ಕೆ ಪ್ರಿಪೇರ್ ಮಾಡಬೇಕು. ಹಾಗಾಗಿ ನಾನು ಹೋಗಿ ಡಿಮಾರ್ಟಲ್ಲಿ ಒಂದು ಬುಕ್ಕು ಮತ್ತು ಒಂದು ಸ್ವಲ್ಪ ಪೆನ್ನು ಇದೆಲ್ಲ ಶಾಪ್ ಮಾಡ್ಕೊಂಡ್ಬಂದಿದ್ದೀನಿ. ಡೈಲಿ ಬೇಸಿಕ್ಸ್ ಓದಿಸ್ಬೇಕಲ್ವಾ. ಟೇಬಲ್ಸು ಮತ್ತು ವರ್ಣಮಾಲೆ ಮತ್ತು ನ್ಯೂ ಟೈಪ್ಸು, ಗ್ರಾಮರ್ ಇದೆಲ್ಲ ಇರುತ್ತೆ. ಗೌರ್ಮೆಂಟಿಂದ ಆ್ಯಕ್ಚುಲಿ ಅವಳಿಗೆ 4th ಸ್ಟ್ಯಾಂಡರ್ಡ್ಗೆ ಬುಕ್ಸ್ಗಳು ಕೊಟ್ಟಿದ್ರು. ಅದೆಲ್ಲನೂ ಹಾಗೆ ಮಿಸ್ ಇಟ್ಟಿದ್ದು ವಾಪಸ್ ರಿಟರ್ನ್ ಕೊಟ್ಟು ಕಳಿಸಿದ್ದಾರೆ ನಮಗೆ. ಸೊ ಆ ಬುಕ್ಸ್ ಎಲ್ಲ ಇಟ್ಕೊಂಡು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನ್ಯೂ ಟೈಪ್ಸು, ಅಪೋಸಿಟ್ ವರ್ಡ್ಸು, ನೌನ್ಸು, ಪ್ರೊನೌನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಓದಿಸಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಸೋಣ ಅಂತ. ಡೈಲಿ ಒಂದು ಚೂರು ಮಾಡೋಣ ಅಂತ. ಇನ್ನೂ 1 ತಿಂಗಳು ರಜಾ ಇದೆ. ಯಾವತ್ತು 27th ಏನೋ, ನೆಕ್ಸ್ಟ್ 27th ಸೋಮವಾರ. ನೆಕ್ಸ್ಟ್ ಮಂತ್ 27th ಓಪನ್ ಇದೆ. ಸೊ ಅಲ್ಲಿ ತನಕ ಸ್ವಲ್ಪ ಲಿಟಲ್ ಬಿಟ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ಸೋಕ್ಕೆ ಅಂತ ಬುಕ್ಕು ತಂದಿದ್ದೀನಿ. ಇವಾಗ ಹಿಡಿದು ಮತ್ತೆ ಕಂಟ್ರೋಲಾಗಿ ತೊಗೋಬೇಕು ಮಕ್ಕಳನ್ನ, ಸ್ವಲ್ಪ ಒಂದು 1/2 hour ಆದರೂ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಅದಕ್ಕೆ ವ್ಲಾಗೇ ಸ್ಟಾರ್ಟ್ ಮಾಡಲಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಹೋಗುತ್ತೆ ಇವತ್ತಿನ ದಿನಚರಿ ಶೂಟ್ ಮಾಡಿ ಹಾಕ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವೇ ನನ್ನ ಬ್ಲಾಗ್ ಫಸ್ಟ್ ನೋಡ್ಬೋದು. ಹಾಗೆ ವಿಡಿಯೋ ನೋಡೋರು ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ ಇವಾಗ ಸಾಂಬಾರ್ ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಡ್ಬಿಡೋಣ. ಆ್ಯಕ್ಚುಲಿ ಮೊನ್ನೆ ಒಬ್ಬಟ್ಟು ಸಾರಿಗೆ ಪುಡಿ ಹೊಡೆದಿದ್ದೆ ಗೊತ್ತಾ. ಅದೇ ಪುಡಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಪೌಡರ್ ಇದೆ. ಸೊ ಹಾಗಾಗಿ ಇವಾಗ ಅದಕ್ಕೇನೆ ತಿಳಿಸಾರು ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಮಾಡ್ಕೊಳ್ಳೋಣ. ನಿನ್ನ ಬಾಟ್ಲ್ ಇಲ್ಲೇ ಬಿದ್ದೈತೆ. ನನ್ನ ಬಾಟ್ಲಿಗೆ ನೀರಿಡಿ. ಏನು ಶೆಕೆ ಫ್ರೆಂಡ್ಸ್, ನೀರು ಕುಡಿತಾನೆ ಇರಬೇಕು ಅನ್ಸುತ್ತೆ. ನಾನು ನೀರು ಕುಡಿಬೇಕು. ನನ್ನ ಬಾಟ್ಲಲ್ಲಿ ನೀರಿದೆಯಾ ನೋಡಮ್ಮ. ಹುಣಸೆ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಬೇಳೆ ಮತ್ತು ಟೊಮೊಟೊ. ಬೇಳೆ ನೋಡಿ ಫ್ರೆಂಡ್ಸ್ ಹೇಗೆ ಫುಲ್ಲು ಸ್ಮ್ಯಾಶ್ ಆಗೋಗಿದೆ. ನೀರು ಕಡಿಮೆ ಹಾಕ್ಕೊಂಡಿರ್ತೀನಲ್ಲ, ಹಾಗಾಗಿ ಎಲ್ಲನೂ ಸ್ಮ್ಯಾಶ್ ಆಗ್ಬಿಟ್ಟಿದೆ. ಆ ಕಡೆ ಒಲೆಯಲ್ಲಿ ಇಕ್ಕಿದ್ದೆ ನೋಡಿ. ನಾನು ಮಸಿಯಂಗೆ ಎಲ್ಲ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಆಗ್ಬಿಟ್ಟಿದೆ ಅಂತ. ಹಾಂ, ಸೊ ಇವಾಗ ಹುಣಸೆ ಹಣ್ಣನ್ನ ಕಿವುಚ್ಕೊಟ್ಟು ಇದ್ರೊಳಗೆ ಹಾಕೊಳ್ಳೋಣ. ಚೆನ್ನಾಗಿರುತ್ತೆ ರಸಮು. 2 ದಿವಸದಿಂದ ಮಸಾಲೆ ತಿಂದು ಒಂಥರ ಆಗ್ಬಿಟ್ಟಿದೆ ಮಟನ್ ಸಾಂಬಾರ್ದು. ಸೊ ಹಾಗಾಗಿ ಇವತ್ತು ತೆಳ್ಳಗೆ ತಿಳಿಸಾರು ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಊಟ ಮಾಡೋಣ. ಹೆಲ್ತ್ಗೂ ಒಳ್ಳೆಯದು. ಸ್ವಲ್ಪ ಮಸಾಲೆನ ತಿಂದು ಬೋರಾಗಿರೋದ್ರಿಂದ. ಹಾಗಾಗಿ ಏನಮ್ಮ
ಹಾಕೊಂಡು ತಿನ್ನೋದು. ಸೊ ಅದಕ್ಕೆ ಬೆಳಿಗ್ಗೆನೂ ಅಷ್ಟೇ ಏನೂ ಮಾಡಲಿಲ್ಲ, ಸಿಂಪಲಾಗಿ ಒಂದು ಉಪ್ಪಿಟ್ಟು ಮಾಡಿಬಿಟ್ಟೆ. ಯಾಕಂದ್ರೆ ನೆನ್ನೆ ಇಡ್ಲಿ ಮಾಡಿದ್ದೆ, ಮೊನ್ನೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಹಬ್ಬದ ದಿವಸ ಅಲ್ವಾ, ಹಾಗಾಗಿ ಸಿಂಪಲ್ಲಾಗಿರಲಿ ಅಂತ ಮಾಡಿಕೊಂಡೆ. ಸೊ ಕೆಲವೊಂದು ಸತಿ ಹಬ್ಬದ ಅಡುಗೆ ತಿನ್ನೋಕ್ಕೆ ಖುಷಿ ಆಗುತ್ತೆ, ಮತ್ತು ಅದು ತಿಂದಾದ ನಾಳೆಗೆ ಮತ್ತೆ ಅಯ್ಯೋ ಅಪ್ಪ ಹಬ್ಬದ ಅಡುಗೆ ತಿಂದು ಬೋರ್ ಆಗಿದೆ, ಬೇರೆದೇನಾದ್ರು ಸಿಂಪಲಾಗಿ ಮಾಡ್ಕೊಳ್ಳೋ. ಹಂಗೂ ಇವತ್ತು ಆ್ಯಕ್ಚುಲಿ ಹೀರೆಕಾಯಿನ ತೊಗೊಂಬಂದ್ಬಿಟ್ಟು ಹೀರೆಕಾಯಿ ಇಲ್ಲ ಸೊಪ್ಪೇನಾರು ತಂದು ಉಪ್ಸಾರು ಮಾಡೋಣ ಅಂದ್ಕೊಂಡೆ. ಸೊ ಅಷ್ಟು ಪೇಷನ್ಸ್ ಇಲ್ಲ ನನಗೆ ಮನೆಯಿಂದ ಕೆಲಸ ಮಾಡಿ. ಸೊ ಇವತ್ತು ಸ್ವಲ್ಪ ಮನೆಯೆಲ್ಲ ಒರೆಸಿ, ಶುಕ್ರವಾರ ಅಲ್ವಾ ಎಲ್ಲ ಮಾಡಬೇಕಿತ್ತಲ್ಲ, ಹಾಗಾಗಿ ನನ್ನ ಕೈಲಿ ಆಗಲಿಲ್ಲ. ಇನ್ನು ಅದೆಲ್ಲ ತಂದು ನನ್ನ ಕೈಲಿ ಬಿಡಿಸಿ ಸೊಪ್ಪನ್ನೇ ಆಗಲಿ. ಆಮೇಲೆ ಉಪ್ಸಾರು ಮಾಡಿದ್ರೆ ಖಾರ ಸಪ್ರೇಟ್ ಮಾಡ್ಕೋತೀವಿ ನಾವು ಒಟ್ಟಿಗೆ ಹಾಕಲ್ವಲ್ಲ ರುಬ್ಬಿ, ಹಾಗಾಗಿ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ಸ್ಕಿಪ್ ಮಾಡಿ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಉಪ್ಸಾರು ಮಾಡಿದ್ರೆ ಹೇಗೆ ಮಾಡ್ತೀನಿ ಅಂದರೆ, ನೈಟೇ ಸೊಪ್ಪು ಇಲ್ಲ ಕಾಯೋ ತೊಗೊಬಂದು ಇಟ್ಕೊಂಡ್ಬಿಡ್ತೀನಿ. ಒಂದು ನೈಟೇ ಉಪ್ಸಾರು ಖಾರ ಹರಿದಿಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಬೇಗ ಮಾಡ್ಕೊಂಬಿಡ್ಬೋದು ಕ್ವಿಕ್ಕಾಗಿ ಸಾಂಬಾರನ್ನ. ಇಲ್ಲ ಅಂದರೆ ಒಂಥರ ಹಿಂಸೆ, ಎಲ್ಲ ಒಂದೇ ಸತಿ ಮಾಡಬೇಕು, ಒಂಥರ ಹೆವಿ ಅನಿಸುತ್ತೆ ಕೆಲಸ. ಹಾಗಾಗಿ ಈ ಟೊಮೊಟೊನೂ ಅಷ್ಟೇ ಕಿವುಚ್ಕೊಳ್ತೀನಿ. ಬೇಳೆ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಟ್ಟಿದೆ ಬೆಂದಿ. ಸೊ ಹಾಗಾಗಿ ಮಸಿಯುವಂಥ ಅವಶ್ಯಕತೆ ಇಲ್ಲ. ಈ ಟೊಮೊಟೊನ ಹಿಂಗೆ ಕಿವುಚ್ಕೊಂಡು ಇದರದ್ದು ಸಿಪ್ಪೆನ ತೆಕ್ಕೊಬಿಡೋಣ. ಹಬ್ಬ ಮಾಡೋದು ಸಾಕು ಫ್ರೆಂಡ್ಸ್, ಕ್ಲೀನ್ ಮಾಡೋದು ಸಾಕು. ಅದರಲ್ಲೂ ಈ ನಾನ್ ವೆಜ್ ಮಾಡಿಬಿಟ್ರೆ ಹೇಗಿರುತ್ತೆ ಗೊತ್ತಾ, ಅದರಲ್ಲಿ ಗುಡ್ಡೆ ಮಾಂಸ ಬೇರೆ ತಂದಿದ್ವಲ್ವ ನಾವು. ಅದು ಅಡುಗೆ ಮಾಡಿದ್ರೆ ನಾವು ಮುಟ್ಟಿರೋಂಥ ಚೊಂಬು, ಅಂಡೆ, ಗುಂಡಿ ಪ್ರತಿಯೊಂದೂ ನಾನ್ ವೆಜ್ ಸ್ಮೆಲ್ಲೇ ಬರ್ತಿರುತ್ತೆ. ಹಾಗಾಗಿ ನಾನು ಎಲ್ಲನೂ ವಾಶ್ ಮಾಡೋವರೆಗೂ ನಂಗೆ ಸಮಾಧಾನ ಆಗಲ್ಲ. ಹಾಗಾಗಿ ಸಾಂಬಾರೆಲ್ಲ ಖಾಲಿ ಆದಮೇಲೆ ಎಲ್ಲನೂ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಬೇರೆ ಅಡುಗೆ ಮಾಡ್ಕೊಳ್ತೀನಿ. ಇಲ್ಲ ನಂಗೆ ಅದೇ ಸ್ಮೆಲ್ ಬರ್ತಾಯಿದ್ರೆ ನಂಗೆ ಒಂಚೂರು ಇಷ್ಟ ಆಗಲ್ಲ. ಒಂಥರ ಮಟನ್ದೆಲ್ಲ ಬರುತ್ತೆ ನೋಡಿ, ಈ ಬೋಟಿ ತಲೆ ಕಾಲೆಲ್ಲ ಹಾಕಿದರೆ ಅದೇ ಒಂಥರ ಸ್ಮೆಲ್ ಬರುತ್ತೆ ಮಟನ್ದು. ಅದೇ ನೀವು ಮಾಮೂಲಿ ರೆಗ್ಯುಲರ್ ಶಾಪಲ್ಲಿ ಮಟನ್ ತೊಗೊಬಂದು ಸಾಂಬಾರು ಮಾಡಿ ಅದೊಂಥರ ಸ್ಮೆಲ್ ಅಷ್ಟೊಂದು ಬರಲ್ಲ. ಈ ಕುಯ್ದಿರೋ ಮಾಂಸ, ಗುಡ್ಡೆ ಮಾಂಸ ಎಲ್ಲ ಆದರೆ ಅದರದ್ದು ಸ್ಮೆಲ್ಲು ಹೋಗಲ್ಲ ಫ್ರೆಂಡ್ಸ್ ಅಷ್ಟು ಬೇಗ. ಹಾಗಾಗಿ ನಾನು ಕೆಲವೊಂದು ಪಾತ್ರೆಗಳನ್ನ 2 ಸತಿ ತೊಳ್ಕೊಂಡಿರ್ತೀನಿ, ನಂಗೆ ಅದು ಸ್ಮೆಲ್ ಬರಬಾರ್ದು ರಿಟರ್ನ್. ಹಾಗಾಗಿ ಸೊ ಇವಾಗೆಲ್ಲ ರೆಡಿ ಆಯಿತು. ಒಂಚೂರು ಇಂಗು, ಕರಿಬೇವು ಇವೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಬಿಡೋಣ. ಪಟ ಅಂತ ಒಗ್ಗರಣೆ ಮಾಡಿಕೊಂಡು ಅದಕ್ಕೇ ಒಂದು ಲೋಟ ಅನ್ನಕ್ಕೆ ಇಟ್ಕೊಬಿಡೋಣ. ಎಲ್ಲ ಗಟ್ಟಿಯಾಗ್ಬಿಟ್ಟಿದೆ ಕಡಿಮೆ ನೀರು ಹಾಕಿರೋದ್ರಿಂದ. ಸೊ ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಮತ್ತು ಖಾರಕ್ಕೆ ಒಣಮೆಣಸಿನ್ಕಾಯಿ, ಒಂಚೂರು ಹಿಂಗು, ಮತ್ತು ಕರಿಬೇವು. ಸೊ ರಸಮ್ ಅಂದಮೇಲೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಲೇಬೇಕು. ಸ್ವಲ್ಪ ಸಿಹಿ ಇದ್ರೆ ಚೆಂದ, ಹಾಗಾಗಿ ನಾನು ಬೆಲ್ಲ ಆ್ಯಡ್ ಮಾಡ್ತೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದು ಬೇಳೆ ತುಂಬ ಗಟ್ಟಿ ಇದೆ, ಚಕಾಚಕ್ ಅಂತ ಆಗುವಂಥ ಸಾಂಬಾರು ಅಂತ ಇದೊಂದೇ. ಸೊ ಪುಡಿ ಆ್ಯಡ್ ಮಾಡ್ಕೊಡ್ತೀನಿ. ಪುಡಿ ನೀರಲ್ಲಿ ಕಲಸಿ ಹಾಕಬೇಕು, ಆ್ಯಕ್ಚುಲಿ ಗಂಟಾಗಲ್ಲ. ಒಂದೊಂದ್ಸತಿ ಮಿಸ್ ಆಗಿ ಥರ ಹಾಕ್ತೀನಿ, ಅವಾಗ ಈ ಥರ ಹುಡ್ಕೊಂಡು ಪುಡಿ ಎಲ್ಲ ಇದು ಮಾಡ್ಕೋಬೇಕಾಗುತ್ತೆ. ನಾನು ಮಿಕ್ಸ್ ಮಾಡಿಕೊಂಡು ಹುಣಸೆಹಣ್ಣೆಲ್ಲ ಹಾಕಿದ್ದೀನಿ. ಸೊ ಇನ್ನೊಂಚೂರು ಖಾರ ಬೇಕನ್ಸುತ್ತೆ, ನಾನು ಅಚ್ಚ ಖಾರದ ಪುಡಿ ಆ್ಯಡ್ ಮಾಡ್ಕೊತೀನಿ. ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ, ಹಾಗಾಗಿ ಬೆಲ್ಲ ಎಲ್ಲ ಹಾಕ್ತೀನಲ್ಲ ಮ್ಯಾನೇಜ್ ಆಗುತ್ತೆ. ನೋಡಿ ಒಂದಿಷ್ಟು ಬೆಲ್ಲ ಹಾಕೊಳ್ಳೋ ಸಿಹಿಗೋಸ್ಕರ. ನನ್ನ ಮಗಳು ಬೇಳೆ ಸಾಂಬಾರಾಗಲಿ ರಸಮ್ ಆಗಲಿ ಅವಳು ಫಸ್ಟ್ ಕೇಳೋದು ಅಂದರೆ ಇದೊಂದೇ, ಅಮ್ಮ ಬೆಲ್ಲ ಹಾಕಿದ್ಯಾ ಅಂತ. ಅವಳಿಗೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರಬೇಕು. ಹಾಗಾಗಿ
ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ. ಸೊ ಇವಾಗ ರೈಸ್ಗೆ ಇಟ್ಕೊಂಡ್ಬಿಡೋಣ. ರೈಸ್ಗೆ ಇಟ್ಕೊಂಡ್ರೆ ಅಡುಗೆ ಕೆಲಸ ಮುಗೀತು, ಇನ್ನೇನಿಲ್ಲ. ಅಲ್ಲೆಲ್ಲ ಪಾಠಕ್ಕೆ ಇರೋದಕ್ಕೆ ಫ್ರೆಂಡ್ಸ್ ಅವನಿಗೆ ಹೋಗೋಕ್ಕೆ ಯೋಚನೆ ಮಾಡ್ಕೊಂಡು ಪಾಪ ಅಲ್ಲೇ ನಿಂತ್ಕೊಂಡು ಬಾಯಿ ಮಾಡ್ಕೊಬ ಅನ್ನ ಹಾಕಿಟ್ಟಿದ್ದೀನಮ್ಮ. ಸಾಂಬಾರು ಹಾಕೊತೀನಿ ನೀನು. ಚಿನಿ ಇದಕ್ಕೊಂದು ಚಿಕ್ಕದು ಪ್ಲೇಟ್ ಅನ್ನ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ ಏನೇನು ಹಾಕಿದ್ದೀರಾ? ಉಪ್ಪು ತುಪ್ಪ ಅನ್ನ ಅಷ್ಟೇ. ಇದಕ್ಕೆ ಪ್ಲೇಟ್ ಮುಚ್ಚು ಚಿನ್ನು. ಅಮ್ಮ ಮಾಡ್ಕೊಂಡು ಜಾಣ ನಡಿ. ಓಯ್ ಚಿನಿಮ್ಮ ಅಗಿಬೇಕು, ಅನ್ನ ಆಗಿ ಜಿಜಿ ಕೊಡ್ಕೊಂಡು ಹಾಕಿ ಹಾಕ್ಕೊಂಡು ಬೇಬೇಕು ತಿನ್ನಪ್ಪ. ಹಾಯ್ ಮಾಡೋದ? ಹಾಯ್ ಜಾಣ ನೀನು. ತಾಚಿ ಆಯ್ತಮ್ಮ ನಿಂದು ತಾಚಿ ಆಯ್ತಾ? ನೀನು ತಾಚಿ ಮಾಡಿದ ಆಯ್ತಮ್ಮ? ನೀನು ನಿದ್ದೆ ಮಾಡಿದ ಆಯ್ತಮ್ಮ? ನೀನು ನಿದ್ದೆ ಮಾಡಿದ ಆಯ್ತಮ್ಮ? ನೀನು ಹ್ಞೂ ಹ್ಞೂ ಅನ್ನೋ ಎಲ್ಲದಕ್ಕೂ. ನಿದ್ದೆ ಮಾಡಿದ ಆಯ್ತಾ ಅಂದರೆ ಹ್ಞೂ ಹ್ಞೂ ಹ್ಞೂ. ಸೊ ಸಂಜೆ ಮೇಲೆ ನನ್ನ ಮಗಳು ಸೈಕ್ಲಿಂಗ್ ಮಾಡೋಕ್ಕೆ ಹೋಗಿದ್ಲು ಕೆಳಗಡೆ. ಹಾಗಾಗಿ ನನ್ನ ಮಗ ನಾನು ಹೋಗಬೇಕು ಅಂತ ಆಟ ಮಾಡ್ದ. ಸರಿ ಅಂದ್ಬಿಟ್ಟು ಪಾಪ ಓಡಾಡ್ಸ್ಕೊಂಬರೋಣ, ಬೇಜಾರಾಗುತ್ತೆ ಹಂಗಂತ ಕೆಳಗೆ ಕರ್ಕೊಂಡು ಬಂದು ಒಂದು ಸತಿ ಹಿಂಗೆ ಕೂತ್ಕೊಂಡು ಓಡಿಸೋಣ ಅಂತ ನೋಡಿದ್ರೆ ರೂಢಿ ಆಗ್ಬಿಟ್ಟವನು ಸೈಕಲ್ ಬಿಟ್ಟು ಕೆಳಗೆ ಇಳಿತಿಲ್ಲ ಫ್ರೆಂಡ್ಸ್. ಫುಲ್ಲು ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾನೆ ಸೀಟ್ನ. ಅಷ್ಟು ಖುಷಿಯಾಗ್ಬಿಟ್ಟಿದೆ ಅವನಿಗೆ. ರೋಡಿಗೆ ಬಂದ ತಕ್ಷಣ ಫುಲ್ಲು ಬಿದ್ದು ಸುಬ್ಬಾಗಿ ಕೂತಿದ್ದಾನೆ. ನಾನು ಏನೋ ಪಾಪ ಮಗುಗೆ ಬೇಜಾರು ಅಂತ ಒಂದು ರೌಂಡ್ ಹಾಕ್ಸೋಣ ಅಂತ ಕರ್ಕೊಂಬಂದರೆ ಮೇಲಕ್ಕೂ ಬರ್ತಾಯಿಲ್ಲ, ಸೈಕಲ್ ಬಿಟ್ಟು ಕೆಳಗೂ ಇಳಿತಾ ಇಲ್ಲ. ನಾನು ಇವಾಗ ಆಲ್ರೆಡಿ 4-5 ರೌಂಡ್ ಓಡಿಸಿದ್ದೆ. ಇವಾಗ ನಮ್ಮ ಯಜಮಾನ್ರು ಬಂದು ಕೆಲಸದಿಂದ ಅಷ್ಟರಲ್ಲಿ ಸರಿ ನೀವು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕೋಕ್ಕಾಗತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಕೊಟ್ಟು ಮತ್ತೆ ಕುಂಟುಸಿದ್ದೀನಿ. ಇಳಿತಾನೆ ಇಲ್ಲ, ಎಷ್ಟು ಕಿತ್ತಾಕಿದ್ರೂ ಭದ್ರಾಗಿ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಸೀಟ್ನ. ಒಂಚೂರು ಅಲ್ಲಾಡೋದಿಲ್ಲ, ಬಿಡೋದು ಇಲ್ಲ, ಇಳಿಯೋದು ಇಲ್ಲ. ಪಾಪ ಅವಳಿಗೂ ಹೊಡಿಯೋಕ್ಕೆ ಬಿಡಲ್ಲ, ಅವನಿದ್ರೆ ಭಯ ಅಲ್ವಾ ಬಿದ್ದೋಗ್ಬಿಡ್ತಾನೆ ಅಂತ. ಹಾಗಾಗಿ ನಾನು ಹಿಡ್ಕೊಂಡು ಇರಬೇಕು ಹಿಂದೆಗಡೆ, ಇಲ್ಲ ಅಂದರೆ ಬಿದ್ದೋಗ್ಬಿಡ್ತಾನೆ ಅನ್ನೋ ಭಯಕ್ಕೆ ಅವ್ನು ಹಿಡ್ಕೊಂಡು ಓಡಿಸ್ತಾ ಇದ್ದೀನಿ. ಪಾಪ ಅವಳು ಓಡಿಸ್ತಾ ಇದ್ದಾಳೆ. ಆಮೇಲೆ ಹಂಗಿಂಗೆ ಕೈಯೆಲ್ಲ ಕಿತ್ತಾಕಿ ಎತ್ಕೋಬೇಕು ಇಲ್ಲ ಅಂದರೆ ಅವ್ನು ಇಳಿಯೋದೇ ಇಲ್ಲ ಒಂಚೂರು. ಹಾಗೆ ಅಲ್ಲಿ ನೇಬರ್ಸು ಅಕ್ಕಪಕ್ಕದಲ್ಲಿ ಮಾತಾಡ್ತಾಯಿದ್ರು, ಹಾಗಾಗಿ ಮಾತಾಡ್ಕೊಂಡು ನಿಂತಿದ್ವಿ. ಎಷ್ಟು ಹೇಳಿದ್ರು ಅಷ್ಟೇ ಅವನು ಹಾಗೆ ಆಟ ಮಾಡ್ತಿರ್ತಾನೆ. ಸೊ ಇವಾಗ ನನ್ನ ಮಗಳು ಹಾಯ್ ಬಾಯ್ ಅಂದ್ಕೊಂಡು ಹೋಗ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಟ್ರೈಪಾಡ್ ಇತ್ತಲ್ಲ ನಮ್ಮನೆ ಲೈಟ್ದು, ಅದು ಒಡೆದಾಕ್ಬಿಟ್ಟಿದ್ದೀವಿ. ಅದಕ್ಕೆ ಇವಾಗ ಈ ನೆಟ್ ಬಿಚ್ಚಿಬಿಟ್ಟು ಇದನ್ನು ಫಿಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಅದು ಫುಲ್ ಹಾಳಾಗಿದೆ ಅದು. ಓಹೋ ಹೋ 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 ಇವನೆಲ್ಲದಕ್ಕೂ ಬಂದ್ಬಿಡ್ತಾನೆ ಸುಬ್ಬ ಇವನು. ಹಾಲ ಓಹೋ ಹೋ ಅದು ಫೆವಿಕ್ವಿಕ್ ಹಾಕಿದ್ವಿ ರೀ, ಗಟ್ಟಿಯಾಗಿರ್ಬೇಕು. ಇದು ಕೊಡ್ಲಾ? ಅದೇನದು ಕಟಿಂಗ್ ಪ್ಲೇಯರು? ಹಾಂ ಫೆವಿಕ್ವಿಕ್ ಹಾಕಿ ಅಂಟಿಸ್ಬಿಟ್ಟಿದ್ದೆ. ಹಂಗ ಕಟಿಂಗ್ ಪ್ಲೇಯರಲ್ಲಿ ರಿಮೂವ್ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಎಟ್ಟು ಬೀಳುತ್ತೆ. ಬರ ಈ ಕಡೆಗೆ ನೀನು ನೋಡೋದು ನೋಡ, ಬೀದಿ ಸುಬ್ಬಾಗಿದೆ ನೀನು. ಅಬ್ಬಬ್ಬಬ್ಬಬ್ಬ ತೆಂಗಿನ ಮರ ನೋಡಿ, ತೆಂಗಿನ ಮರ. ಅಯ್ಯಯ್ಯಪ್ಪ ಏನಮ್ಮ ಅದು? ಹಾಂ ಜಾವು ಏನೋ ಒಂದು ಹೇಳ್ಬಿಡೋದು, ಬಾಯಿಗೆ ಏನು ಬರುತ್ತೆ ಅದನ್ನೆಲ್ಲ ಅಲ್ವೇನೋ. ಚಿನ್ನಿ ನೀ ಸೈಕಲ್ ಹೊಡ್ದಮ್ಮ, ಸೈಕಲ್ ಹೊಡ್ದಮ್ಮ ನೀನು ಅಕ್ಕನ ಜೊತೆ ಸೈಕಲಲ್ಲಿ ಹೋಗಿದ್ದ? ಏನು ಕೇಳಿದ್ರೆ ಹ್ಞೂ ಹ್ಞೂ ಹೋಗಲ್ಲ. ಯಾಕನ್ಬಾರ್ದ? ಆಗಲಿ ಅವನಿಗೆ ಬೇಜಾರಾಗಲಿ, ಪರವಾಗಿಲ್ಲ. ಹೋಗಲ್ಲ ಹೋಗಲ್ಲ. ಹೂವು ಸೊಳ್ಳೆ ನೋಡಪ್ಪ. ಸೊ ಇವಾಗ ಫಿಕ್ಸ್ ಮಾಡಿಸಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಫೋನ್ ಹಾಕ್ಕೋಬೋದು. ಮುಂದಕ್ಕೆ ಕೊಡಿ ಒಂಚೂರು. ಇದು ಒಂದು ನೆಟ್ಟಿತ್ತು, ಅದನ್ನು ತೆಗೆಸ್ಬಿಟ್ಟು ಹಾಕ್ಸಿದ್ದೀನಿ. ಇದು ಮೇಲಕ್ಕೆ ಅಪ್ ಮಾಡೋದ, ಹಿಂಗೆ ಎಕ್ಸ್ಟೆಂಡ್ ಮಾಡ್ಬೋದು. ಹಿಂಗೆ ಎಕ್ಸ್ಟೆಂಡ್ ಮಾಡಿ ಹಾಕ್ಕೋಬೋದು ಫೋನ್ ಇಲ್ಲಿಗೆ. ಸೊ ಹಾಗಾಗಿ ರೀ ಹೇಗೆ ಹಾಕಿದ್ರಿ ನೀವು?
ಹಾಗೆ ಹಾಕಿದ್ರೆ ಹಿಂಗೆ ಮಾಡೋದು ಹೆಂಗೆ ವಿಡಿಯೋನ ಬಿಚ್ಬಿಟ್ಟು ಇಲ್ಲಿ ತಿರುಗಿಸ್ಕೊಳ್ಳೋದು ಅಷ್ಟೇ. ಬಿಚ್ಬಿಟ್ಟು ತಿರುಗಿಸ್ಬೇಕಾ? ಇಲ್ಲ ಆ ಬಾಲ್ಸ್ ತಿರ್ಗಲ್ವ ಅದು? ಆ ಬಾಲ್ ತಿರ್ಗತ್ತಲ್ಲ, ಹಾಂ ಹಂಗೆ ಲೂಸ್ ಮಾಡ್ಕೊ. ಇಲ್ಲಿ ಎಲ್ಲ ಇದು ನಟ್ಟಿರತ್ತೆ ಟೈಟ್ ಮಾಡೋದು ಸ್ಕ್ರೂ ಥರ. ಬೇಕು ಅಂದ್ರೆ ಹೀಗೂ ಮಾಡ್ಕೋಬೋದು ಉದ್ದಾನು, ಅಂದರೆ ಶಾರ್ಟ್ಸ್ಗೆಲ್ಲ ನಾವು ಹೀಗೆ ಮಾಡಬೇಕಾಗತ್ತೆ. ಸೊ ವ್ಲಾಗಿಗೆ ಆದರೆ ಆ ಥರ ಮಾಡಿಕೊಂಡು ಫೋನ್ ಹಾಕ್ಕೊಂಡು ಮಾಡ್ಕೋಬೋದು. ಆ್ಯಕ್ಚುಲಿ ಇದನ್ನು ತೊಗೊಂಡು ತುಂಬಾ 1 ವರ್ಷ ಆಯ್ತೇನೋ ಅಲ್ವ ರೀ? 1 ವರ್ಷ 8 ತಿಂಗಳು ಆಗಿದೆ. ಅದು ಬಿದ್ದು ಲೈಟ್ ಬಂದ್ಬಿಟ್ಟಿದೆ, ಹಿಂಗೆ ರಿಂಗ್ ಲೈಟ್ ಥರ ಇತ್ತು. ಆದರೆ ಲೈಟ್ ಆನ್ ಆಗುತ್ತೆ, ಅದು ಇದಕ್ಕೆ ಫಿಕ್ಸ್ ಮಾಡೋಕ್ಕಾಗಲ್ಲ ಇವಾಗ. ಇದೊಂದೇ ಒಂದು ಪಾರ್ಟ್ ಇರೋದ್ರಿಂದ ಇವಾಗ ಜಾಯಿನ್ ಮಾಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಯಾವೆಲ್ಲ ಕಸಕ್ಕೆ ಹಾಕಬೇಕಿತ್ತು, ಹಾಕಿದೆ ಏನೋ ನಮ್ಮ ಪುಣ್ಯ ಉಳ್ಕೊಂಬಿಟ್ಟಿದೆ. ಹಾಗಾಗಿ ಇವಾಗ ರೀಯೂಸ್ ಮಾಡ್ಬೋದು ಇದನ್ನು, ಪ್ರಾಬ್ಲಮ್ ಇಲ್ಲ. ಟ್ರೈಪಾಡು ಆರಾಮಾಗಿ ಶಾರ್ಟ್ಸು ವ್ಲಾಗ್ ಎಲ್ಲ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು ಇವಾಗ ಅಂತ ಹೇಳ್ಬೋದು. ಸೊ ಫೈನಲಿ ರೆಡಿ ಆಯಿತು ನಮ್ಮ ಟ್ರೈಪಾಡ್. ಇದನ್ನು ನಟ್ಟಿಂದ ಬಿಚ್ಚಿದ್ರೆ ಅದನ್ನು ಹಾಕ್ಬೋದು ಅಷ್ಟೇ. ಸೊ ನಾನು ಬಂದು ಹಾಗೆ ಸಂಜೆ ಪಿಜ್ಜಾ ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ಹೋಗಿದ್ವಿ. ಆ್ಯಕ್ಚುಲಿ ನಾನು ಅಲ್ಲೇ ಮಾತಾಡಿದ್ದೆ, ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡಲೇಬೇಕಾಗಿತ್ತು. ನನಗೆ ಇವತ್ತು ಯಾವಕ್ಕೆ ಪಿಜ್ಜಾ ತಿನ್ನಬೇಕು ಅನ್ನಿಸ್ತು ಅಂದರೆ, ಮೊನ್ನೆ ಎಲ್ಲ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ ಚೆನ್ನಾಗಿ ಅಂತ ಅಂದ್ಕೋಬೋದು. ಬಟ್ ಏನಕ್ಕೆ ಪಿಜ್ಜಾ ತಿನ್ನಬೇಕು ಅನ್ನಿಸ್ತು ಗೊತ್ತಾ? ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ದೆ. ಆವಾಗ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಹ್ಯೂಜ್ 3553 ಅನ್ನೋ ಕೋಡ್ನ ಯೂಸ್ ಮಾಡಿ ನಿಮಗೆ 50% ಆಫ್ ಸಿಗುತ್ತೆ ಪಿಜ್ಜಾ ಅಂತ ಅಂದರು. ಸರಿ ಅಂದ್ಬಿಟ್ಟು ಡೊಮಿನೋಸ್ದು ಪಿಜ್ಜಾನ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾನು ಟ್ರೈ ಮಾಡಿದೆ. ನನಗೆ ಅದು ಬರಲಿಲ್ಲ ಆಫರು, ಹಾಗಾಗಿ ಡಿಸಪಾಯಿಂಟ್ ಆಯಿತು. ಅಯ್ಯೋ ಪಿಜ್ಜಾ ತಿನ್ನಬೇಕು ಅಂದ್ಕೊಂಡು ಡಿಸಪಾಯಿಂಟ್ ಆಯ್ತಲ್ಲ ಅನ್ನೋದೇ ಒಂದು ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು. ಹಾಗಾಗಿ ಅದು ಅಲ್ಲದೆ ತುಂಬ ದಿವಸ ಆಗಿತ್ತು ನಾವು ಪಿಜ್ಜಾ ತಿಂದು ಹೋಗಿ ಈಚೆ ಕಡೆ. ಸೊ ತಿನ್ನಲೇಬೇಕು ಪಿಜ್ಜಾ ಅನಿಸಿತ್ತು, ಹಾಗಾಗಿ 2 ಪಿಜ್ಜಾ ಮತ್ತು 1 ಗಾರ್ಲಿಕ್ ಬ್ರೆಡ್ಡು ಇದಿಷ್ಟನ್ನು ತಗೊಂಡ್ವಿ. ಸೊ ಅದಷ್ಟನ್ನು ಆರ್ಡ್ರ್ ಮಾಡಿಬಿಟ್ಟು ಕೂತಿದ್ದೀವಿ. ಸೊ ಒಬ್ರದ್ದು ಆರ್ಡ್ರ್ ಬಂದು 20 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದರು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಆರ್ಡ್ರ್ ಮಾಡಿಬಿಟ್ಟು. ಅಷ್ಟರಲ್ಲಿ ನನ್ನ ಮಗ ನೋಡಿ ಎಷ್ಟು ತೀಟೆ ಮಾಡ್ತಾನೆ, ಎಷ್ಟು ಗಲಾಟೆ ಮಾಡ್ತಾನೆ ಗೊತ್ತಾ. ಆ್ಯಕ್ಚುಲಿ ಅಲ್ಲೇ ಹೋಗಿ ತಿನ್ನಬೇಕು ಅಂತ ಪ್ಲ್ಯಾನಿಂಗ್ ಇತ್ತು. ಇವ್ನು ನನ್ನ ಮಗ ಬಿಡಲ್ಲ ನೆಮ್ಮದಿಯಾಗಿ ತಿನ್ನೋಕ್ಕೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬೇಡ ಪಾರ್ಸೆಲ್ ತೊಗೊಂಡು ಹೋಗ್ಬಿಡೋಣ, ಇಲ್ಲಿದ್ರೆ ಸುಮ್ಮನೆ ಎಲ್ಲ ಚೆಲ್ತಾನೆ ಆಗಲ್ಲ ಅಂದ್ಬಿಟ್ಟು ಸರಿ ಪಾರ್ಸೆಲ್ಲೇ ತೊಗೊಂಡು ಹೋಗೋಣ ಅಂದ್ಬಿಟ್ಟು ತೊಗೊಳಕ್ಕೆ ಆರ್ಡ್ರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಹಾಗೆ ಮಾತಾಡ್ತಾ ಇದ್ದೆ, ಬಟ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ನೀವು ಯಾರು ಆ ಥರ ಯೂಸ್ ಮಾಡಿದರೆ ಆ ಥರ ಕೋಡ್ನ ಹೇಳಿ. ಸೊ ಫೈನಲಿ ನಮ್ಮ ಆರ್ಡರ್ ಬಂತು, ತೊಗೊಂಡು ಹೊರಟಿದ್ದೀನಿ ಮನೆಗೆ. ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು. ರೋಡಲ್ಲೂ ಅಷ್ಟೇ ಬಿಡೋದಿಲ್ಲ ಅವನು ಇಷ್ಟ ಬಂದಂಗೆ ಆಡ್ತಾನೆ. ಹೇಳಿದ ಮಾತು ಒಂಚೂರು ಕೇಳಲ್ಲ, ಕೈಗೂ ಸಿಗಲ್ಲ, ಸುಮ್ಮನೆ ನಿಂತ್ಕೊಂಡ್ರು ನಿಂತ್ಕೊಳ್ಳಲ್ಲ. ಸಖತ್ತು ತೀಟೆಯಾಗಿದೆ ನೀವು ನಡುವೆ ಅಂತೂ. ಅವರಪ್ಪನ ಗಾಡಿ ತೆಗಿಯೋಕ್ಕೂ ಬಿಡ್ತಾಯಿಲ್ಲ, ಒಂದು ನಿಮಿಷ ಇರೋ ಅಂದರೂ ಇರ್ತಾಯಿಲ್ಲ. ನಾನು ಒಂದು ಕೈಲಿ ಫೋನು ಒಂದು ಕೈಲಿ ಪಿಜ್ಜಾ ಇಟ್ಕೊಂಡು ನಿಂತಿದ್ದೀನಿ. ಈಗ ಏನು ಮಾಡೋದು, ವ್ಲಾಗ್ ಮಾಡಬೇಕಲ್ವಾ, ನನ್ನ ವ್ಲಾಗ್ ನಾನೇ ಮಾಡಬೇಕು. ನಮ್ಮ ಯಜಮಾನ್ರು ಕೆಲವೊಂದು ಸತಿ ಅದು ತುಂಬಾ ಫೋರ್ಸ್ ಮಾಡಿದ್ರೆ ಮಾತ್ರ ಮಾಡಿಕೊಡ್ತಾರಿಲ್ಲ ಅಂದರೆ ಮಾಡಲ್ಲ. ಸೊ ನಾನು ಒಂದು 20 ಮಿನಿಟ್ಸ್ ಆದರೂ ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು. ಹಾಗಾಗಿ ನಾನೇ ಕಷ್ಟಪಟ್ಟು ವಿಡಿಯೋಸ್ ಮಾಡ್ಕೊಳ್ತೀನಿ. ಕೆಲವೊಂದು ಸತಿ ಅವಾಗ ಈ ಥರ ಆಗುತ್ತೆ. ಹಾಗೆ ನಾನು ಬ್ಯಾಗ್ ಮನೆಯಿಂದನೇ ತೊಗೊಂಡು ಹೋಗಿರ್ತೀನಿ ಆಲ್ಮೋಸ್ಟು. ಇವಾಗಂತೂ ಎಲ್ಲ ಕಡೆಯೂ ಕ್ಯಾರಿ ಬ್ಯಾಗ್ ಅಂತಲೇ 10 ರೂಪೀಸ್ ಹಾಕ್ಬಿಡ್ತಾರೆ. ಹಾಗಾಗಿ ಬ್ಯಾಗ್ ಎತ್ಕೊಂಡು ಹೋಗೇ ಇರ್ತೀನಿ ಯಾವಾಗಲೂ. ಪಿಜ್ಜಾ ತರಕ್ಕೆ ಹೋಗಬೇಕಿತ್ತು ಅಂತ. ಹಾಗೆ ಇಲ್ಲೆಲ್ಲ ಹೊಸದಾಗೆ ಮಾಡಿದ್ದಾರೆ ಇವಾಗ ಪಿಜ್ಜಾದಲ್ಲಿ. ಮೊದಲು ಇಷ್ಟೊಂದೆಲ್ಲ ಅಟ್ರಾಕ್ಷನ್ ಆಗೋ ಥರ ಏನೂ ಮಾಡಿರಲಿಲ್ಲ, ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ಹಾಗಾಗಿ ತುಂಬಾ ಖುಷಿ ಆಯಿತು. ಹಾಗೆ ವ್ಲಾಗ್ನ ಮಾಡಿದ್ದನ್ನು ಹಾಕಿದ್ದೆ, ಹಾಗಾಗಿ ತುಂಬ ಖುಷಿ ಆಯಿತು. ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇವಾಗ ಮೊದಲಿಗಿಂತ. ಸೊ ಹಾಗೇ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ಎಲ್ಲನೂ ವೀಡಿಯೋ ಮಾಡಿಕೊಂಡು ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಹೊರಗಡೆ ಹೋಗೋದೇ ಅಪರೂಪ, ಹೋದಾಗ್ಲೂ ವೀಡಿಯೋ ಮಾಡಿಲ್ಲ ಅಂದರೆ ನಮಗೆ ಲಾಸ್ ಅಲ್ವಾ. ಹಾಗಾಗಿ ಕೆಲವೊಂದು ಮೆನು ಕಾರ್ಡಲ್ಲೂ ಇರುತ್ತೆ, ಕೆಲವೊಂದಲ್ಲೂ ಶೋ ಆಗ್ತಾ ಇರುತ್ತೆ, ನೋಡ್ಕೊಂಡು ಆರ್ಡ್ರ್ ಮಾಡ್ಕೊಳ್ಳೋದು ಅಷ್ಟೇ. ಬಟ್ ಇಲ್ಲಿ ಇನ್ನೊಂದು ಏನು ಗೊತ್ತಾ ಬೇಜಾರು ಅಂದರೆ, ಇವಾಗ ನಾವು ತಗೊಳ್ಳೋ ತಿಂಡಿಗಿಂತ ಟ್ಯಾಕ್ಸೇ ಜಾಸ್ತಿ ಇರುತ್ತೆ, ಅದೊಂದು ಬೇಜಾರು ಟ್ಯಾಕ್ಸ್ ಕಟ್ಟೋಕ್ಕೆ.
ಆಮೇಲೆ ಜ್ಯೂಸ್ ಬಾಟ್ಲು ತೊಗೋಬೇಕಿತ್ತು. ಸೊ ಅಲ್ಲಿ ಬೇಡ, ಅಲ್ಲಿ ಜಾಸ್ತಿ ಇರುತ್ತೆ, 1 to ಡಬಲ್ ಅಂದ್ಬಿಟ್ಟು ನಾವು ಹೊರಗಡೆನೇ ತೊಗೊಂಡ್ವಿ. ಮೆರಿಂಡಾ ಮತ್ತು ಬಿಂದು ಜೀರಾ ತೊಗೊಂಡೆ, ಮಾಮೂಲಿ ನಾರ್ಮಲ್ ಬೇಕ್ರಿಲೇ. ಅದೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಹೇಳಿದ್ನಲ್ಲ ಈ ಮಗುನ ಇಟ್ಕೊಂಡು ನನ್ನ ಕೈಲಿ ಆಗೋಲ್ಲ. ಕೆಲವೊಂದಷ್ಟು ಮಾಡ್ತೀನಿ ಆದಷ್ಟು, ಇಲ್ಲ ಬೇರೆಯವ್ರಾದ್ರೂ ಸಪೋರ್ಟ್ ಮಾಡಬೇಕು. ನಾನು ಒಬ್ಬಳೇ ಮಾಡೋದಾಗಿರೋದ್ರಿಂದ ಕೈಯಲ್ಲಿ ಇಟ್ಕೊಂಡು ಮಾಡ್ತಾ ಇರಬೇಕು. ಅವನಂತೂ ನಮ್ಮ ಯಜಮಾನ್ರನ್ನ ಬಿಟ್ಟು ಕೆಳಗೂ ಇಳಿಯಲ್ಲ. ನಮ್ಮ ಯಜಮಾನ್ರ ಕೈಲಿ ಮಾಡಿಸೋದಂತೂ ಅಸಾಧ್ಯದ ಮಾತು. ನಾನು ಅಷ್ಟು ಇದರಲ್ಲೇ ಕಷ್ಟಪಟ್ಟು ಒಂದು ಸ್ವಲ್ಪ ಫೋರ್ಸ್ ಹಾಕಿ ರೀಲ್ಸ್ಗಳು ಮಾಡಿಸ್ತೀನಿ ಕಾಮಿಡಿದು. ಕೆಲವೊಂದು ಸತಿ ವ್ಲಾಗಲ್ಲಿ ಮಾತಾಡುವಾಗ ಮಾತಾಡಿ ಅಂತ ಫೋರ್ಸ್ ಮಾಡಿದ್ರೆ ಒಂಚೂರು ಮಾತಾಡ್ತಾರೆ, ಇಲ್ಲ ಅಂದ್ರೆ ಅದೂ ಮಾತಾಡೋದಿಲ್ಲ. ಸೊ ರೀಲ್ಸ್ ಮಾಡುವಾಗ ರೀಲ್ಸ್ನೆಲ್ಲ ನೋಡಿದವ್ರು ಅಂತಾರೆ ಹೇಗೆ ಮಾಡ್ತೀರಾ ಹಾಗೆ ಮಾಡ್ತೀರಾ ಅಂತ. ಬಟ್ ಮಾಡೋರ್ಗಿಂತ ಅದನ್ನು ಮಾಡಿಸೋರಿಗೆ ಗೊತ್ತಿರುತ್ತೆ ಅದರದ್ದು ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ಟಾರ್ಚರ್ ಇರುತ್ತೆ ಅಂತ. ಸೊ ಫೈನಲಿ ಮನೆಗೆ ಬಂದೆ. ಇವಾಗ ನನ್ನ ಮಗಳು ಏನು ಮಾಡ್ತಾಳೆ ನೋಡೋಣ ಬನ್ನಿ. ಏನಿವತ್ತು ಪಟ್ಟಂತ ಬಾಗಿಲು ತೆಗೆದು ಮನೆ ಕೊಟ್ಟಿದ್ಯಾ ಬಾಯಿಲೆ? ಏನಮ್ಮ ಬೇಕು ನಿಂಗೇನೂ ಇಲ್ಲ ಅಲ್ಲ, ನನಗೆ ಬೋಂಡಿಗೆ ಅಲ್ವಾ ರೀ? ಎಲ್ಲ ನಿಧಾನಕ್ಕೆ ಓಪನ್ ಮಾಡಿ. ಜ್ಯೂಸ್ ನಾಳೆ ಪೂಜೆಗೆ ಚಂಪಾ, ಊದ್ಗಡ್ಡಿ, ವೀಳ್ಯದೆಲೆ. ವೀಳ್ಯದೆಲೆ ಎಲ್ಲಿಟ್ಟೆ? ಇಲ್ಲಿದೆಯಾ? ಏನು ಫ್ರೆಂಡ್ಸ್, ನಿಂಬೆಹಣ್ಣು ಒಂದು 10 ರೂಪಾಯಿ ಅಂತೆ. ಮಾತಾಡ್ಸೋಕ್ಕಾಗಲ್ಲ ಅಂತಾರೆ. ಜಾಸ್ತಿ ಏನೂ ತರಲಿಲ್ಲ. ಗಾರ್ಲಿಕ್ ಬ್ರೆಡ್ಡು, ಪನ್ನೀರು ಮತ್ತು ಕಾರ್ನು ಇಷ್ಟೇ ತಂದಿದ್ದು. ಸಾಸ್ ಮನೇಲೇ ಇತ್ತು, ಸೊ ಹಾಗಾಗಿ ಅದು ತರಲಿಲ್ಲ. ಜ್ಯೂಸ್ ಮಾತ್ರ ಹೊರಗಡೆ ತೊಗೊಂಡ್ವಿ, ಅಲ್ಲಿ ಜಾಸ್ತಿ ಅಂತೆ, ಹಾಗಾಗಿ ಹೊರಗಡೆ ತೊಗೊಂಡ್ವಿ ಜ್ಯೂಸ್. ಆಯಿತು, ಓಪನ್ ಮಾಡೋಣ. ಮಾಡಮ್ಮ. ಗಾರ್ಲಿಕ್ ಬ್ರೆಡ್ಡು, ಇವನು ತಿಂದೆ ದಬ್ಬ ಹಾಕ್ಬಿಡ್ತಾನೆ ಇವಾಗ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಒನ್. ಜಾಸ್ತಿ ತರಲಿಲ್ಲ, ಊಟ ಮಾಡ್ಬೇಕಂದ್ಬಿಟ್ಟು. ಸುಮ್ಮನೆ ತಿಂದ್ಬಿಟ್ರೆ ಊಟ ಮಾಡಲ್ಲ. ಪನ್ನೀರ್ ಫೋಟೋ ಹೊಡಿತಾ ಇದೀನಿ ಅಂತಾನೆ ಅಷ್ಟು ಬೇಗ ಎತ್ಬಿಟ್ಟಲ್ಲ. ಅಯ್ಯಪ್ಪ, ನಮ್ಮ ಮನೇಲಂತೂ ಇಲ್ಲಿ ನೋಡಿ ಇವ್ನು ಹೆಂಗಾಡ್ತಾವ್ ನೋಡಿ. ಇವ್ನಿಗೊಂದು ಪಿಜ್ಜಾ ಕೊಡ್ಬೇಕಂತೆ, ಇವಳಿಗೊಂದು ಪಿಜ್ಜಾ ಕೊಡ್ಬೇಕಂತೆ. ನಾನು ನಮ್ಮ ಯಜಮಾನ್ ಇವರಿಬ್ರು ನೋಡ್ಕೊಂಡು ಕೂತಿರ್ತೀವಿ. ಓಕೆ, ನೋಡಿ ಈ ಮೋಟಿ ನೋಡಿ. ಬೇಡ ಅಂತ ಅವನಿಗೆ. ಹಲೋ ಮೇಡಮ್, ಎಲ್ರಿಗೂ ಶೇರ್ ಮಾಡಬೇಕು. ಹೌದು, ಇದಾಕ್ರಿ ಸಾಸ್ ಎಲ್ಲ ಬೇಡವಾ ಫ್ರೆಂಡ್ಸ್? ನನಗೆ ಗಾರ್ಲಿಕ್ ಬ್ರೆಡ್ಡು, ಕಾರ್ನ್ದೊಂದು, ಇದು ಪನ್ನೀರ್ದು 2 ಕೊಟ್ಟವ್ರೆ. ಇವಳಿಗೆ ಇದಿಷ್ಟು. ಇವ್ರು ತಿಂದ್ಬಿಟ್ಟವ್ರು ಆಲ್ರೆಡಿ. ನಾನು ಬರೀ ವಿಡಿಯೋ ಮಾಡ್ಕೊಂಡೇ ಕೂತಿದ್ದೀನಿ. ಇವ್ರು ನೋಡಿ ಬಾಸ್, ನಮ್ಮನೆ ಬಾಸ್ ಇವರಿಬ್ರು. ಇಲ್ಲಿ ನೋಡಿ, ಹಿಂಗೆ ಪೋಸ್ ಕೊಡೋ. ಇಲ್ಲಿ ನಾನು ಕೊಡಕ್ಕೆ ಬರ್ತಾ ಇಲ್ಲ ಪಾಪ ಚಿನ್ನಿ ಮುದ್ದುಗೆ. ಅವನಾ? ಸುಬ್ಬ ಅವನು. ನಮ್ಮನೆ ಸುಬ್ಬ ತಿಂತಾ ಇರೋದು ನೋಡಿ. 4 ಜನ ಅಂದ್ರೆ ಎಲ್ರಿಗೂ 1 ಪೀಸ್ ಲೆಕ್ಕ. 4 ಜನ ಅಲ್ಲ, ನಾನು ನೀನು ಅಪ್ಪ 3 ಜನ ಲೆಕ್ಕ. ಈ ಗಾರ್ಲಿಕ್ ಬ್ರೆಡ್ ನಿಮ್ಗೆ ಇಷ್ಟ ಅಲ್ಲ, ತಗೊಳ್ಳಿ. ಜ್ಯೂಸ್ ಓಪನ್ ಮಾಡಿ. ಆಸ್ತಿ ಭಾಗ ಮಾಡ್ದಂಗೆ ಆಗ್ತಾವ. ಈ ಕಡೆ ಬಾ. ಬಾಮ್ಮ ಈ ಕಡೆ. ವಿಡಿಯೋ ಕೊಡ್ಲಿ. ಈ ಕಡೆ ಬಾ, ಎತ್ತು ಬಾ, ಕೊಡ್ತೀನಲ್ಲ. ಅವ್ನು ಗಲಾಟೆ ನೋಡ್ರಿ, ಎತ್ಕೊಂಡ್ಬಿಟ್ಟವಳೆ ಅಂತ. ಯಪ್ಪ, ನಮ್ಮ ಮನೇಲಿ ಹೆಂಗಾಡ್ತಾವ್ ನೋಡಿ. ಏನಾಯ್ತು?
ಬಾರೆ. ಯಾರು ಬೇಕಿದು ಗಾರ್ನ ಇದು ಗಾಡಿ ನನ್ನ ಹತ್ರ ಐತೆ. ನೀ ಎತ್ಕೊಂಡೆ ಕಾರ್ನು ಪ್ರತೀಕ್ಷಾ? ಇಲ್ಲ ತಗೋ. ಕಾಸಿ ಕಾರ್ ಇದಿರುತ್ತೆ ನೆಕ್ಸ್ಟ್ ಇರೋದು. ಮೇಡಮ್ ಏನ್ ಮೇಡಮ್? ಗಾರ್ಲಿಕ್ ಗಾರ್ಲಿಕ್ ಕೊಡ್ತೀನಿ ಇದೆ ನಮ್ಮ ಮನೇಲಿ. ಬೇಕಾ? ನನಗೆ ಏನ್ ಸಿಕ್ತಿದ್ರಲ್ಲಿ? ಯಾವ್ದ್ರಲ್ಲಿ? ಪನ್ನೀರ್ ಸಿಕ್ಲಿಲ್ವಾ? ತಗೊಳ್ಳೆ ಗಾರ್ಲಿಕ್ ತಗೊಳ್ಳಿ. ಹಾಕ್ಬಿಡಿಲ್ಲ, ತಿನ್ಕೋತೀನಿ ನಾನು. ಈ ಕಡೆ ಟೇಸ್ಟ್ ಸ್ವಲ್ಪ ಕಮ್ಮಿ. ತಿನ್ನು. ಎಲ್ರೂ ಕವರ್ ಮಾಡಕ್ಕಾಯ್ತದ ನಾನು? ಅದಕ್ಕೆ ಹೇಳಿದೆ ಹತ್ರ ಬಂದು ಕೂತ್ಕೊಳ್ಳಿ ಅಂತ. ಎಲ್ಲ ಒಬ್ಬೊಬ್ಬರ ಒಂದು ಕೂತಿದ್ದೀರಾ. ಟೊಮೆಟೊ ಕಿಚಪ್ ಹಾಕೊಳ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಗಾರ್ಲಿಕ್ ಅಂತೂ ಸೂಪರ್ ಮಾತ್ರ. ನಿಂದೆ ಇಲ್ಲ ಇದು ಸೂಪರ್ ಆಗ್ಬೇಕು. ಅದೇ ತಿನ್ಲಿಲ್ವಾ? ನೀವು ಪನ್ನೀರ್ ತಗೊಂಡ್ರಿ? ಆಯ್ತು. ಹಾಕ್ಲ ಸಾಸು ನಿಮಗೆ? ಬೇಡ, ಹಾಗೆ ಬೇಡ, ಅದಾದ್ಮೇಲೆ ಬೇಡ. ಎಲ್ಲ ಹ್ಮ್. ನಮಗೂ ಸೈಡಲ್ಲಿ ಹಾಕಿದ್ರೆ ಬೇಕಾದ್ರೆ ಹಾಕ್ಬಿಡ್ತೀನಿ. ಸೊ ನನ್ನ ಫೇವ್ರೆಟ್ ಕಾರ್ನ್ದು ಕಾರ್ನ್ ಆ್ಯಂಡ್ ಪನ್ನೀರ್ ನನಗೆ ಇಷ್ಟ. ಪುಡಿನೇ ಹಾಕಿಲ್ಲ. ಯಾಕೆ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ಯಾ ನೀನು? ನಿಮ್ಗೆ ಬೇಕು ಇಲ್ಲ ಹಾಕೊಂಡೆಪ್ಪ. ಖಾರ ಆಗಿತ್ತು ಕಣೆ ಅದು. ತುಂಬ ದಿವಸ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಪಿಜ್ಜಾ ತಿಂದು. ಸೂಪರ್ ಇದೆ. ಈ ಮನೆಗೆ ಬಂದ್ಮೇಲೆ ಜಾಸ್ತಿ ತಿಂದೇ ಇಲ್ಲ ಅಲ್ವಾ ನಾವು ಪಿಜ್ಜಾ. ಆಮೇಲೆ ಸಕ್ಕ ತಿಂತಿದ್ವಿ. ಈಗ ನನ್ನ ಮಗ ಹುಟ್ಟಿದಾಗಿಂದ ಏನೂ ಸರಿ ತಿಂತಾನೆ ಇಲ್ಲ. ನಾನು ಚಿಕ್ಕವಳಿದ್ದಾಗ ಜಾಸ್ತಿ ತಿಂತಿದ್ವಿ ಅಲ್ವಾ ಅಮ್ಮ? ಬಟ್ ನಾನು ಜಾಸ್ತಿ ತಿಂತಿದ್ದು ಕಾರ್ನ್ ಮಾತ್ರ ಆ ಟೈಮಲ್ಲಿ. ಇವಾಗ ಎಲ್ಲ ತಿಂತೀನಿ. ನನ್ನ ಕಾರ್ನ್ ಮುಗ್ದೋಗುತ್ತೆ ನಾನು. ಫ್ರೆಂಡ್ಸ್ ಒಂದ್ಸಲ ನೋಡಿ ಇಲ್ಲಿ ಎಷ್ಟು ಖಾರದ ಫ್ಲೇಕ್ ಹಾಕಿ ನಿಮ್ಗೆ ಗೊತ್ತಾ ಈ ಪನ್ನೀರ್ಗೆ? ಚಿಲ್ಲಿ ಫ್ಲೇಕ್ಸ್ ಕಾಲ್ ಫ್ಲೇಕ್ಸ್ ಅಲ್ಲ, ಪಿಜ್ಜಾ ಪಾರ್ಟಿ. ಸೊ ಇವಾಗ ಇದಕ್ಕೆ ಉಪ್ಪು ಮೆಣಸು ಹಾಕೋಣ. ಹೆಂಗ್ ಕೆಟ್ಟಾಗುತ್ತೆ ನೋಡು. ತಗೊಳ್ಳೆ ಚಿನ್ನಿ ಬಂಗಾರಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ಗಾರ್ಲಿಕ್ ಪೌಡರ್ ಹಾಕೊಡ್ಬೇಕಂತೆ ಎಗ್ ಮೇಲೆ. ಮೇಲ್ಗಡೆ ತೋರಿಸು. ಸೊ ಇದು ತಂದಿದ್ವಿ ಅಂದ್ರೆ ಇದು ಫಸ್ಟೇ ತಗೊಂಡ್ಬಂದಿದ್ದು. ಘಾಟು ಅಲ್ಲಿ ಸೊ ಒಂದ್ ಮೊಟ್ಟೆಗೆ ಹಾಕೊಡ್ತೀನಿ. ಚೆನ್ನಾಗಿದ್ರೆ ಮಿಕ್ಕಿದಕ್ಕೆ ಹಾಕ್ತೀನಿ ಆಯ್ತಾ? ಹಾಕ್ಲಾ? ಅವರು ನೋಡ್ಬೇಕಾದ್ರೆ ಸಿಕ್ಕಾಯ್ತಾ ಕಳ್ಸೋದು. ಸೊ ಗಾರ್ಲಿಕ್ ಪೌಡರ್ ಹಾಕೊಡ್ತಾ ಇದ್ದೀನಿ. ಕೈಯಲ್ಲಿ ಹಾಕ್ತೀನಿ. ಜಾಸ್ತಿ ಬಿದ್ದಬಿಟ್ರೆ ಆಮೇಲೆ ಒಂದು ಇಷ್ಟ ಆದರೆ ಬೇಕಾದ್ರೆ ಇನ್ನು ಮಿಕ್ಕಿದಕ್ಕೆ ಹಾಕ್ಕೊಡೋಣ ಅಂತ. ಗಾರ್ಲಿಕ್ ಪೌಡರ್ ಎಗ್ ಮೇಲೆ ಹೆಂಗಿರುತ್ತೆ ನೋಡೋಣ. ತಿನ್ನಮ್ಮ ನೋಡೋಣ ನಿಂಗೆ ಇಷ್ಟ ಆಗತ್ತಾ ಅಂತ. ಪ್ಲೇಟ್ ಇಟ್ಕೊ, ಹತ್ರ ಬಾಯಿ ಹತ್ರ ಪ್ಲೇಟ್ ಇಟ್ಕೊ. ಫ್ರೆಂಡ್ಸ್ ಮೊಟ್ಟೆ ಜಾಸ್ತಿ ಇಟ್ಕೊಳೆ, ಎತ್ಕೊಳೆ. ಒಂದೇ ಒಂದಕ್ಕೆ ಹಾಕಿದ್ದೀನಿ ಅವಳು ಟೇಸ್ಟ್ ಮಾಡಲಿ ಅಂತ. ಮೊಟ್ಟೆ ಬಿಡು, ನಾನು ಪ್ಲೇಟ್ ಇಟ್ಕೊಂಡು ಈ ಕಡೆ ಬಾ, ಈ ಕಡೆ ಬಾ. ನಿಂದು ಹಾಂ ತಿನ್ನೋ. ಫುಲ್ಲು. ಹಾಂ ಎಷ್ಟು ಬೇಕು ಅರ್ಧ ಅರ್ಧ ತಿನ್ನೋ. ಅಷ್ಟೇ ತಿನ್ನಕ್ಕಾಗತ್ತೆ ಹಿಡ್ಕೊಂಡು. ಅಂಗ್ಳಿಗೆ ಸಿಗಾಕೊಳ್ಳುತ್ತೆ. ಚೆನ್ನಾಗಿದ್ಯಾ? ನಿಜ ಚೆನ್ನಾಗಿದ್ಯಾ? ಎಲ್ಲದಕ್ಕೂ ಹಾಕ್ಕೊಡ್ಲಾ? ಮತ್ತೆ ಚೆನ್ನಾಗಿದೆ ಸುಳ್ಳು ಹೇಳ್ತೀಯಾ? ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ನೋಡ್ರಿ ಹೆಂಗ್ ಮಾತಾಡ್ತಾಳೆ. ಎಲ್ಲಾದ್ರೂ ತಿನ್ನಕಾಲ ತಿಳಿ ಹಂಗೆ ಏನಾಗ ಉಪ್ಪು ಹಾಕಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಆಮ್ಲೆಟ್ ಬೇಕಂತೆ ನಮ್ಮ ಯಜಮಾನ್ರಿಗೆ. ಹಾಗಾಗಿ ಒಂದು 5 ಮೊಟ್ಟೆ ಹಾಕಿ ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಆಮ್ಲೆಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಕಬಾಬ್ ಇದೆ ಆ್ಯಕ್ಚುಲಿ, ಕಬಾಬು ಮಾಡ್ತೀನಿ. ಮತ್ತು ನನ್ನ ಮಗಳಿಗೆ ಮೊಟ್ಟೆ ತಿನ್ನಕ್ಕೆ ಬೇಕಂತೆ, ಹಾಗಾಗಿ ಬೇಯಕ್ಕೆ ಇಟ್ಟಿದ್ದೀನಿ ನನ್ನ ಮಗಳಿಗೆ 2 ಮೊಟ್ಟೆನ. ಅವಳಿಗೆ 2 ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ನಮಗೆ ಕಬಾಬ್ ಮಾಡ್ಕೊಳ್ಳೋಣ ಅಂತ ಎಣ್ಣೆ ಕಾಯ್ತಾ ಇದೆ. ಸೊ ಆಮ್ಲೆಟ್ ಮಾಡಬೇಕು.
ಏನಿದೆ ನೋಡಿ ಕಬಾಬ್. ಕಬಾಬ್ ಇದೆ, ಒಂಚೂರು ಕಬಾಬ್ ಮಾಡ್ಬಿಡ್ತೀನಿ. ಮತ್ತು ಬೇಳೆ ಸಾಂಬಾರು ರಸಮ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ನಂಚ್ಕೊಳ್ಳೋಕ್ಕೆ. ಇದು ಶುಕ್ರವಾರ ನಾವು ತಿಂತೀವಿ, ನಾಳೆ ಸ್ಟಾರ್ಟರ್ಡೆ ಅಲ್ವಾ, ತಿನ್ನಲ್ಲ, ಆಗ ಖಾಲಿ ಮಾಡಿಬಿಡೋಣ ಅಂತ ಕಬಾಬ್ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರೆಲ್ಲ ಖಾಲಿ ಮಾಡಿದ್ವಿ ನೆನ್ನೆನೆ. ಸೊ ಒಂಚೂರು ಕಬಾಬ್ ಇತ್ತಲ್ಲ, ಯಾಕೆ ಇಡೋದು ಅಂದ್ಬಿಟ್ಟು ಮಾಡಿಬಿಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿನ್ನರ್. ರಸಮ್, ಅನ್ನ ಮತ್ತು ಸಾಂಬಾರ್, ಕಬಾಬ್, ಹಂಗೆ ಆಮ್ಲೆಟ್. ಸೊ ಈ ಡಿನ್ನರೊಂದಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಳ್ತೀನಿ. ಸೊ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ನಾನೇನು ಎದಳಿಸಿಲ್ಲ, ಮೊಬೈಲ್ ನೋಡ್ತಾ ಇರ್ತೀಯ ಅಂದ್ಬಿಟ್ಟು ನಾನು ಆನ್ ಮಾಡಿದ್ದೆ. ಬರೀ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು ಎಲ್ಲೋದ್ರೂ ಇದೇ ಜನ. ನಾನು ನೋಡಿದ್ರೆ ಹೊಟ್ಟೆ ಕಿಚ್ಚು ಎಲ್ಲರಿಗೂ. ಮನೆಯವರೇ ಸಪೋರ್ಟ್ ಮಾಡಲ್ಲ, ಹೊಟ್ಟೆ ಉರಿ ಅಂದಮೇಲೆ ಈಚೆ ಕಡೆಯವ್ರು ಏನು ಸಪೋರ್ಟ್ ಮಾಡ್ತಾರೆ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ಜಗಳ ಆಡ್ತಾವ್ರ ನನ್ನ ಜೊತೆ ಇಷ್ಟೊಂದು ಶೆಕೆಗೆ. ನೋಡಿ ಫ್ರೆಂಡ್ಸ್, ನಂಗೆ ಹೆಂಗೆ ಗುಳ್ಳೆ ಆಗಿದೆ, ಎಷ್ಟೊಂದು ಕತ್ತೆಲ್ಲ ಗುಳ್ಳೆ ಆಗ್ಬಿಟ್ಟಿದೆ. ಏ ಯಾಕೆ, ಹೋಗಿ ನೋಡ್ಕೊಬಾರೆ. ಅವ್ರದ್ದು ಯಾವಾಗಲೂ ಅದೇ ಕಚ್ಚಾಡ್ತಾವ್ರೆ, ಇಬ್ರು ಕಚ್ಚಾಡ್ತಾವ್ರೆ, ಅಪ್ಪ ಮಗಳಿಬ್ರು. ಶೆಕೆ ಅಂತ ಈಚೆ ಕೂತಿದ್ದೇನೆ, ಆಗ್ತಾ ಇಲ್ಲ. ಚೈನ್ ಬಿಚ್ಚಿಟ್ಟಿದ್ದೀನಿ, ಇಲ್ಲೆಲ್ಲ ಪೂರ್ತಿ ಬೇವ್ರಸಲೆ ಆಗ್ಬಿಟ್ಟು ಉರಿತಾ ಇದೆ, ದಗ 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 ಅಂತ. ಈಚೆ ನೋಡಿ ಚೆನ್ನಾಗಿದೆ ಸರ್, ನನ್ನ ಕೂದಲೆಲ್ಲ ಹರಿವಾಗ್ತಾ ಇದೆ. ಹಂಗಾಗಿ ಗೊತ್ತಾಗುತ್ತೆ. ನೀರು ನೋಡ್ಕೊಬರಕ್ಕೆ ಹೋಯ್ತಾವಳೆ ಅವಳು ನನ್ನ ಮಗ. ಏನೇಮ್ಮ ನಿಂದು? ನನ್ನ ಒಂಥರ ಆಗಿದೆ ಶೆಕೆಗೆ. ನಾವೆಲ್ಲ ಶೆಕೆ, ಅದಕ್ಕೆಲ್ಲ ಹೆಚ್ಚು ಕೂತೀನಿ. ನಿಮ್ಮ ಅಪ್ಪನಿಗೆ ಏನೋ ಕೋಪ ಬಂದ್ಬಿಟ್ಟಿದೆ ಇವಾಗ ಅಲ್ವಮ್ಮ? ಅಪ್ಪನಿಗೆ ಕೋಪ ಬಂದಿದೆ ಅಲ್ಲಮ್ಮ ಚಿನ್ನಮ್ಮ? ಹಾಂ, ಅಪ್ಪನಿಗೆ ಕೋಪ ಬಂದಿದೆ, ತುಂಬ ಎಮರ್ಜೆನ್ಸಿ ಅಂದ್ಬಿಟ್ಟು ಫೋನ್ ಇಸ್ಕೊಂಡು. ಜೋರಾಗಿ ಮಾತಾಡೆ. ಆಯ್ತು, ಇಷ್ಟೊತ್ತಿನಲ್ಲಿ ಇಬ್ರು ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ. ನನಗಂತೂ ಬೋರ್ ಆಗ್ಬಿಡುತ್ತೆ. ಯಾಕೆ ಬೋರ್ ಆಗ್ಬೇಕು? ಬೆಳಗ್ಗೆಯಿಂದ ಆಡ್ತಾ ಇರ್ತಿರ್ತಾನೆ, ಮಲ್ಕೋ. ಕೇಳಿಸ್ಕೊಳ್ಳಿ, ನಮ್ಮ ಅಮ್ಮ ಫುಲ್ಲು ಲೋ ಇದೆ ಚಾರ್ಜಿಂಗ್. ನಮ್ಮ ಅಪ್ಪಂದಾದ್ರೆ ಇದಿದೆ. ಏನು ಮಾಡಿ ಫುಲ್ ಮೊಬೈಲ್ ಕೊಡೋದು. ಅದಕ್ಕೆ ನಾನು ಇದರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಏನೋ ನೋಡಿ, ಆಲ್ರೆಡಿ ಒಂದು ಪೇಜ್ ಮಾಡ್ತಿದ್ದೀನಿ. ಇದೆಲ್ಲ ಬರೀ ಎಕ್ಸ್ಪ್ಲನೇಷನ್ಸ್. ಇದು ಮಾಡ್ತಾ ಇದ್ದೀನಿ, ಆನ್ಸರ್ಸ್ ಅಷ್ಟೇ. ನೀವು ಹೇಳಿ ಇವಾಗ. ಫ್ರೆಂಡ್ಸ್, ನೀರು ಮಾತ್ರ ಸಖತ್ ಜೋರಾಗಿ ಬರ್ತೈತೆ. ಹಿಡ್ಕೊಂಬಂದ್ಬಿಡ್ಬೇಕ ಕೈಲೇ, ಹಿಂಗೆ ಹಿಂಗೆ ಹಾಕೊಳ್ತೀನಿ ತಲೆ ಮೇಲೆ. ಹಿಡ್ಕೊಂಬಂದ್ಬಿಡು ಕೈಯಲ್ಲಿ. ಹಿಂಗೆ ಇದು ಮಾಡ್ಲಾ ಫ್ರೆಂಡ್ಸ್? ನಿಂಗೆ ಸಖತ್ ನಗು ಬರುತ್ತೆ. ಯಾವುದು? ಹೋಗೆ ಆಡಿದ್ದೆ ಆಡ್ತಾಳೆ ಈ ಹುಡುಗ. ಶೆಕೆ ಅಂತ ಈಚೆ ಕರ್ಕೊಂಡು ಮಲಗಿಸಿದ್ರೆ ಹೆಂಗಾಡ್ತಾವನು ಮನ್ಕೊಳ್ದೆ. ಆಗ ಈಚೆ ಮದಿಕೋಬೇಕು ಅನ್ಸುತ್ತೆ. ಏಮೂನು ಇಲ್ಲ ಗೀಮೂನು ಇಲ್ಲ, ಕೂತ್ಕ. ನಾನು ಇವಾಗ ನೀರು ಹಿಡಿಯಕ್ಕೆ ಹೋಯ್ತಾವನೆ. ತುಂಬ ಹೈಟ್ ಐತೆ.